ಇವತ್ತು ಇಡೀ ಕುಡಿಯನ್ ಸಿಟಿ ಸಮಾಜವೇ ನನ್ನ ಸಮಾಜವ ಹೆಮ್ಮೆ ಪಡುವಂತ ಒಂದು ದಿನವಾಗಿದೆ. 25ರಿಂದ 30ರವರೆಗೆ ನಡೆದಂತ ಚುನಾವಣೆಯಲ್ಲಿ ಇಡೀ ನಮ್ಮ ಸೋಮಶೇಖರ್ ಹಾಗೂ ಲಿಂಗೇಶ್ವರ್ ತಂಡಕ್ಕೆ ಅಭೂತಪೂರ್ವವಾದ ಬೆಂಬಲವನ್ನು ನೀಡಿ ಇಡೀ ರಾಜ್ಯದ ಜನತೆ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾದ ಕಾರ್ಯಗಳನ್ನ ಮಾಡೋದಕ್ಕೆ ಇಡೀ ನಮ್ಮ ಸಮಾಜ ಪ್ರತಿಯೊಬ್ಬ ಬಂಧುಗಳು ಬೆನ್ನೆಲುಬಾಗಿ ನಮ್ಗೆ ಇವತ್ತು ವಿಜಯವನ್ನು ತಂದುಕೊಟ್ಟಿದ್ದಾರೆ. ಈ ಒಂದು ಶಕ್ತಿ ಐತಿಹಾಸಿಕ ದಿನವಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಮೂಡಿದೆ. ಇದಕ್ಕೆ ಸ್ಪಂದಿಸಿದ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮಹನೀಯರೆಲ್ಲರಿಗೂ ಈ ನನ್ನ ತಂಡ ಹಾಗೂ ಇಡೀ ನನ್ನ ಸಮಾಜದ ಪರವಾಗಿ ನಾನೆಲ್ಲರಿಗೂ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಆಶೋತ್ತರಗಳಿಂದ ನಾವು ಮುಂದಿನ ದಿನಮಾನಗಳಲ್ಲಿ ಹಂತ ಹಂತವಾಗಿ ನೆರವೇರಿಸಿಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮಾತನ್ನ ನೀಡ್ತಾ ಇದ್ದೀನಿ. ಜೊತೆಗೆ ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಉತ್ತಮವಾದಂತ ಆಡಳಿತ ವ್ಯವಸ್ಥೆಯನ್ನು ಸಹ ನಾವು ನೀಡಿ ಪ್ರತಿ ಗ್ರಾಮ ಹಾಗೂ ತಾಲೂಕು ಮತ್ತು ಜಿಲ್ಲಾವಾರುಗಳಲ್ಲೂ ಸಹ ನಾವು ಸಂಘಟನೆಯನ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಇಡೀ ನನ್ನ ಸಮಾಜದ ಪ್ರತಿಯೊಬ್ಬ ಬಂಧುಗಳೆಲ್ಲರೂ ಬೆಂಬಲವಾಗಿ ನಿಂತಿರ್ತೀವಿ ಅಂತ ಮಾತನ್ನ ನೀಡಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ, ಈ ಶುಭ ಸಂದರ್ಭದಲ್ಲಿ ನಾನು ಅವ್ರಿಗೆ ನಮನಗಳನ್ನ ಸಲ್ಲಿಸ್ತೀನಿ. ಇದೇ ರೀತಿ ತಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ಸದಾ ನಮ್ಮ ಇಡೀ ಸಮಾಜ ಬಾಂಧವರ ಜೊತೆ ಇರಲಿ ಅಂತೇಳಿ ನಾನು ನನ್ನ ತಂಡಕ್ಕೂ ಹಾಗೂ ಇಡೀ ನನ್ನ ಸಮಾಜ ಬಾಂಧವರಿಗೂ ಮನವಿಯನ್ನು ಮಾಡ್ತಾ ಇದ್ದೀನಿ. ನಾನು ಪ್ರಸ್ತುತ, ನನ್ನ ಹೆಸರು ಹರೀಶ್ ಕುಮಾರ್ ಅಂತ, ಪ್ರಸ್ತುತ ನಾನು ರಾಜ್ಯ ಬಿಜೆಪಿ ನೇಕಾರ ಪ್ರಕೋಷ್ಠದ ರಾಜ್ಯ ಕಾರ್ಯದರ್ಶಿಯಾಗೂ ಸಹ ಇದ್ದೀನಿ. ಜೊತೆಗೆ ಮೊನ್ನೆ ನಡೆದಂತ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿ ಪ್ರದಾನದಲ್ಲಿ 15ನೇ ಭಾರತದಲ್ಲಿ ನನಗೂ ಪ್ರತಿಭಾ ಸನ್ಮಾನ್ ಅಂತೇಳಿ ರಾಷ್ಟ್ರಪತಿಗಳಿಂದ ಪಡೆದಿದೆ. ಇದು ನಾನು ಇಡೀ ನನ್ನ ಸಮಾಜದ ಪ್ರತಿಯೊಬ್ಬರಿಗೂ ಅದನ್ನ ಅರ್ಪಣೆ ಮಾಡ್ತಾ ಇದ್ದೀನಿ. ಜೊತೆಗೆ ನನ್ನ ತಂದೆ ತಾಯಿ ಸಹ ಇಡೀ ನನ್ನ ಕುಟುಂಬವೇ ಸಮಾಜದ ಬಲಪಡಿಸುವಲ್ಲಿ ನಿಂತಿದೆ. ನನ್ನ ತಂದೆಯವರು ಅಧ್ಯಕ್ಷರಾದಂತ ಈ ಸಮಯದಲ್ಲಿ ಈ ಬಿಲ್ಡಿಂಗ್ ನ ನೀಡಿದ್ರು. ತಾಯಿಯವರು ಸುಮಾರು 8ರಿಂದ 10 ಕೋಟಿ ರೂಪಾಯಿಗಳ ಒಂದು ಆಸ್ತಿಯನ್ನ, ಅದು ಪ್ರತಿಷ್ಠಿತ ಬಡಾವಣೆಯಾದ ವಿಶ್ವೇಶ್ವರ ಬಡಾವಣೆಯಲ್ಲಿ ನಮ್ಮ ಸಮಾಜಕ್ಕೆ ಸರ್ಕಾರದಿಂದ ಮಾಡಿಸಿಕೊಟ್ಟಿದ್ದಾರೆ. ನಾನು ಸಹ 3ನೇ ಬಾರಿ ಚುನಾವಣೆ ನಿಂತು 3 ಬಾರಿಯೂ ಎಲೆಕ್ಷನ್ ಅಲ್ಲಿ ಗೆದ್ದು, ಇದು 3ನೇ ಸಲ ಸತತವಾಗಿ ನಾನು ಚುನಾವಣೆ ಆಯ್ಕೆಯಾಗಿ ನಾನು ಕೆಲಸ ಮಾಡಕ್ಕೆ ನನ್ನ ಸಮಾಜ ಬಾಂಧವರು ತುಂಬು ಬೆನ್ನು ತಟ್ಟಿ ನನ್ನ ಅಭಿನಂದಿಸಿದ್ದಾರೆ. ಇದಕ್ಕೆ ನನ್ನ ಜೊತೆಗೆ ನನ್ನ ಶ್ರೀಮತಿಯು ಸಹ ರಾಜ್ಯ ನೇಕಾರ ಪ್ರಕೋಷ್ಠದ ಮಹಿಳಾ ವಿಭಾಗದ ಕಾರ್ಯದರ್ಶಿ ಹಾಗೂ ನನ್ನ ಸಮಾಜದ ಕಾರ್ಯದರ್ಶಿ ಹಾಗೂ ಕೆಲಸ ಮಾಡ್ತಾರೆ. ಇಡೀ ನನ್ನ ಕುಟುಂಬವೇ ಇದಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತಿದೆ. ಇದಕ್ಕೆ ನಾನು ನನ್ನ ಇಡೀ ಸಮಸ್ತ ಬಾಂಧವರೆಲ್ಲರಿಗೂ ಹೃದಯಪೂರ್ವಕ ನಮನಗಳನ್ನ ತಲುಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ದಿನಗಳಿಂದ ಶ್ರಮವಹಿಸಿ ಏನು ಜಿಲ್ಲಾವಾರು ಹಾಗೂ ಇಡೀ ಕರ್ನಾಟಕಾದ್ಯಂತ ಎಲ್ಲ ಶ್ರಮಪಟ್ಟು ಈ ಒಂದು ಚುನಾವಣೆಗೆ ಓಡಾಡಿದಂತಹ ಎಲ್ಲ ಅಭ್ಯರ್ಥಿಗಳು ಜಯಬೇರಿಯನ್ನು ಬಾರಿಸಿದ್ದಾರೆ. ಅದಕ್ಕೆ ಮುಖ್ಯ ಕಾರಣದರು ನಮ್ಮ ಕುಲ ಬಾಂಧವರು. ಅವರು ನಮ್ಮನ್ನು ಆಯ್ಕೆ ಮಾಡಿ ಇಲ್ಲಿವರೆಗೂ ಕಳಿಸಿದ್ದಾರೆ. ಅವರ ಒಂದು ಒಪ್ಪಂದ ನಮಗೆ ಇನ್ನು ಮುಂದೆ ಒಂದು ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ. ಈ ಒಂದು ಸಾಗರದಲ್ಲಿ ನೌಕೆಯನ್ನು ಸಾಗಿಸಿ ತೀರ ಸೇರಿಸುವಂತ ಒಂದು ಈ 5 ವರ್ಷದ ಅವಧಿ ಬಹಳ ಪರಿಪೂರ್ಣವಾದಂಥ, ಅರ್ಥಪೂರ್ಣವಾದಂಥದ್ದು ಅವಧಿಯಾಗಿರುತ್ತೆ. ನಾವು ಬಹಳ ಏಕಚಿತ್ತದಿಂದ, ಎಲ್ಲ ಒಮ್ಮತದಿಂದ ಏನು ನಾವು ಮನಸ್ಸಲ್ಲಿ ಹಾಗೂ ಜನ ನಿರ್ಮಿತವಾದಂತಹ ಒಂದು ಯೋಜನೆಗಳನ್ನ ಕೈಗೊಂಡಿದ್ದಾರೆ, ಅದನ್ನು ಪರಿಪೂರ್ಣಗೊಳಿಸ್ಕೊಳ್ಳೋಕ್ಕೆ ನಮ್ಮ ತಂಡ ಯಾವಾಗಲೂ ಮುಂದಿರುತ್ತೆ. ಅದಕ್ಕೆ ಆ ನೀಲಕಂಠೇಶ್ವರನು ಹಾಗೂ ಸಾಕಮ್ಮನವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೆ. ಖಂಡಿತ ಈ ಸಮಾರಂಭ ಬಹಳ ಸಂತೋಷದಿಂದ ನಡೆದಿದೆ. ಎಲ್ಲರ ಒಮ್ಮತ ಒಂದು ಏನು ನಾವು ನಿರೀಕ್ಷಿಸಿದ್ವಿ ಅದಕ್ಕಿಂತ ಹೆಚ್ಚಾಗಿ ಆಗಿದೆ. ಅವರೆಲ್ಲ ನಮ್ಮ ಸರ್ಕಾರದ ಒಂದು ಸಹಕಾರ ನಮ್ಮಲ್ಲಿ ಇದೆ ಅಂತ ಹೇಳಕ್ಕೆ ಈ ಒಂದು ಸಾಕ್ಷಿಭೂತವಾಗಿದೆ. ನಿಮ್ಮ ಸಹಕಾರನೂ ಬಹಳಷ್ಟು ಚೆನ್ನಾಗಿತ್ತು. ಹಾಗೆ ನಮ್ಮ ಕುಲ ಬಾಂಧವರು ಎಲ್ಲ ಊರಿಂದಾನು ಬಂದಿದ್ದಾರೆ. ಅವ್ರಿಗೂ ತುಂಬು ಹೃದಯದ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಸಭೆ ಮುಕ್ತಾಯ ಆಗಿದೆ. ಮತ್ತೆ ಮಹಿಳೆಯರಿದ್ದಾರೆ,
ಅದರೊಳಗೂ ಮಹಿಳಾ ವಿಭಾಗದಿಂದ ಬಹಳಷ್ಟು ಸಹಕಾರ ಸಿಕ್ಕಿದೆ. ಹೆಣ್ಮಕ್ಳು ಅನ್ನೋದಿದ್ರೆ ಎಲ್ಲಿದ್ರೂ ಅದು ಶಕ್ತಿ ಪ್ರವೃತ್ತಿ ಆಗುತ್ತೆ. ಹಾಗೆ ಎಲ್ಲ ಪುರುಷರ ಹಿಂದೆ ನಾವು ಹೆಣ್ಮಕ್ಳಿದ್ದು ಅವ್ರ ಎಲ್ಲ ಕಾರ್ಯಗಳಲ್ಲೂ ನಾವು ಜೊತೆಲಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದಗಳು. ನನ್ನ ಹೆಸರು ನೇಕಾರ ವಿರೂಪಾಕ್ಷಪ್ಪ, ಕಾವೇರಿ ಹ್ಯಾಂಡ್ಲೂಮ್ ಮಾಜಿ ಅಧ್ಯಕ್ಷರು, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಸಹಕಾರತ್ನ ಪ್ರಶಸ್ತಿ ವಿಜೇತರು. ಇದು ನನ್ನ ಕಷ್ಟ. 35 ವರ್ಷಕ್ಕೆ ಇದು ನನಗೆ ಪ್ರಶಸ್ತಿಗಳು ಬಂದಿರೋದು. ಇವತ್ತು ಲಿಂಗೇಶ್ವರ ಅಧ್ಯಕ್ಷರಾಗಿರೋದು ನಮ್ಮ ಕರ್ನಾಟಕ ಕುರುಬಶೆಟ್ಟಿ ಜನಾಂಗ ಹರ್ಷದಗ್ಗ ವಿಷಯ. ಇದು ನಾನು ಒಂದೇ ಒಂದು ಹೇಳಿದೆ ಅವ್ರಿಗೆ, ಎಲ್ಲರ ಆಶೀರ್ವಾದದಲ್ಲಿ ನಮ್ಮ ಕರ್ನಾಟಕ ಜನಾಂಗ ಕುರುಬಶೆಟ್ಟಿ ಜನಾಂಗ ಆಶೀರ್ವಾದ ಈ ಬಿಲ್ಡಿಂಗ್ ಕಟ್ಟಬೇಕು, ಈ ಬಿಲ್ಡಿಂಗ್ ಕಟ್ಟಬೇಕು, ಈ ಬಿಲ್ಡಿಂಗ್ ಕಟ್ಟಬೇಕು. ಇದ್ರ ನಾನು ಇವತ್ತು ಹೇಳಿದ್ದೀನಿ, ಒಂದೇ ವರ್ಷ ಈ ಅವಧಿ ಒಳಗೆ ಇದ್ರ ನಾವು ಕಟ್ತೀವಿ ಅಂತ ನಾನು ಇವತ್ತು ಶಪಥ ಮಾಡಿ ಬಂದಿದ್ದೀನಿ. ಇದ್ರ ನಾವು ಕಟ್ತೀವಿ, ಈ ಬಿಲ್ಡಿಂಗ್ ಕಟ್ತೀವಿ, ಕಟ್ಟೇ ತಿರ್ತೀವಿ. ಇದೇ ಸರ್ಕಾರದಲ್ಲಿ ನಾನು ಅನುದಾನ ತರ್ತೀನಿ, ಬಿಜೆಪಿ ಸರ್ಕಾರದಲ್ಲಿ ಅನುದಾನ ತಗೊಂತೀನಿ. ಇದ್ರನ್ನ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾನು ತಗೊಂಡು ಮಾತಾಡಿದ್ದೆ. ಇವತ್ತು ಈ ಬಿಲ್ಡಿಂಗ್ ಈ 5 ವರ್ಷ ಒಳಗಡೆ ಖಂಡಿತ ಕಡಿವಿ ಹೊಸ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತೀನಿ. ಓದುಗಳಿಗೆ ಅವರಿಗೆ ಸಹಕಾರ ಮಾಡಬೇಕು. ಅದೇ ರೀತಿ ಕಡಿಮೆ ರೊಕ್ಕದಲ್ಲಿ ಎಲ್ಲ ನಮ್ಮ ಕುಲ ಬಾಂಧವರಿಗೆ ವಿದ್ಯಾರ್ಥಿ ನಿಲಯವನ್ನು ಒದಗಿಸಿಕೊಡ್ಬೇಕಂತ ಕೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಜಿಲ್ಲಾ ಅಧ್ಯಕ್ಷಗಳು, ಪದಾಧಿಕಾರಿಗಳು ಈಗಿನ ನೂತನ ಅಧ್ಯಕ್ಷರಿಗೆ ಬೆಂಬಲ ಕೊಡ್ಬೇಕಾಗತ್ತೆ. ಕೊಡ್ತೀವಿ, ಎಲ್ಲ ರೀತಿಯಿಂದ ಕೊಡ್ತೀವಿ ನಾವು. ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಕೂಡ ನಾವು ಒಂದು ಕೇಂದ್ರ ಸಂಘಕ್ಕೆ ನಾವು ಬೆಂಬಲ ನೀಡ್ತೀವಿ. ಪ್ರತಿಯೊಂದು ತಾಲೂಕು ನಾವು ಹೊಸಪೇಟೆ, ವಿಜಯನಗರ ಜಿಲ್ಲೆ ಅಗರಿಬನಹಳ್ಳಿ ತಾಲೂಕು ಅಗರಿಬನಹಳ್ಳಿ ಕುರುಬಶೆಟ್ಟಿ ಸಂಘದ ಪದಾಧಿಕಾರಿಗಳು ಈ ದಿವಸ ಬೆಂಗಳೂರಿಗೆ ನಾವು ಕುರುಬಶೆಟ್ಟಿ ಕೇಂದ್ರ ಸಂಘಕ್ಕೆ ಬಂದಿರತಕ್ಕಂಥದ್ದು. ನಮ್ಮ ಕುರುಬಶೆಟ್ಟಿ ಕೇಂದ್ರ ಸಂಘದ ಅಧ್ಯಕ್ಷರ ಸ್ವೀಕಾರ ಸಮಾರಂಭ ಇತ್ತು. ಆ ದಿವಸ ಇವತ್ತು ಸ್ವೀಕಾರ ಸಮಾರಂಭಕ್ಕೆ ಪದಾಧಿಕಾರಿಗಳು ಆಯ್ಕೆ ಮಾಡಿರ್ತಾರೆ. ಪದಾಧಿಕಾರಿಗಳು ಕೂಡ ಅವರು ಅಧಿಕಾರ ಸ್ವೀಕಾರ ಮಾಡ್ಕೊಂಡಿರ್ತಾರೆ. ಅವರು ಕೂಡ ಈ ಒಂದು ಕುರುಬಶೆಟ್ಟಿ ಬಹಳ ಸಂತೋಷ ಆಗ್ತಾ ಇದೆ. ಕುರುಬಶೆಟ್ಟಿ ಸಂಘ ಇನ್ನು ಮುಂದೆ ದೊಡ್ಡದಾಗಿ ಬೆಳೀಲಿ ಅಂತೇಳಿ ನಾನು ಆಶಿಸ್ತೇನೆ. ಅವ್ರು ಸೋತಾಗತ್ತೆ ಬರ್ಬೇಕಾಯ್ತು. ನಾನು ಎಲ್ಲರಿಗೂ ಅವ್ರಿಗೆ ಆಹ್ವಾನ ಮಾಡಿದ್ದೆ. ಇದು ನಾನು 2 ಮಾತು ಮುಗಿಸ್ತೇನೆ. ನಮ್ಮ ಬರೀ ಜಿಲ್ಲಾ ಅಲ್ಲ, ಪ್ರತಿಯೊಂದು ತಾಲೂಕು ನಮ್ಮ ಕುರುಬಶೆಟ್ಟಿ ಸಮಾಜ ಬಾಂಧವರು ಎಲ್ಲೆಲ್ಲದಾರೋ ಅವರಿಗೆಲ್ಲ ಇದು ಮಾಡಿ ನಮ್ಮ ಡಿಸ್ಟಿಕ್ ಆಗಲಿ, ನಮ್ಮ ಸ್ಟೇಟ್ ಆಗಲಿ, ನಮ್ಮ ತಾಲೂಕಾಗಲಿ ಎಲ್ಲರೂ ನಮ್ಮ ಹಳ್ಳಿಯಿಂದ ಯಾರೇ ಇದ್ದರೆ ಎಲ್ಲ ಗುರುತಿಸಿ ನಾವು ಕೇಂದ್ರ ಸಂಘಕ್ಕೊಂದು ಮಾಹಿತಿ ಕೊಟ್ಟು ನಮ್ಮ ಸಮಾಜ ಬಾಂಧವರು ಹುಡುಗರಿಗೆ ಓದ್ಲಿಕ್ಕಾಗಲಿ, ಇಲ್ಲಿ ಉಳ್ಕೊಳಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಅವೆಲ್ಲ ನಮ್ಗೆ ಅವರೆಲ್ಲ ಕಲ್ಪಿಸಿಕೊಡ್ಲಿ ಅಂತ ಕೇಳ್ಕೊಂಡು ನಾವೆಲ್ಲರೂ ಸಪೋರ್ಟ್ ಕೊಡ್ತೀವಿ. ಓಕೆ.